ವಿಧಾನಸೌಧ ಆವರಣದಲ್ಲಿ ಮಾಧ್ಯಮಗಳ ಮೇಲೇನೋ ಸರ್ಕಾರಿ ಸವಾರಿ ಅಂತೆ. ಏನು ಸವಾರಿ? ಅದೆಲ್ಲ ಕ್ಯಾಂಗಲ್ ಗೇಟ್ ಹತ್ರ ಬಂದು ನೀವು ಹೇಳಿಕೆ ಎಲ್ಲ ಪಡ್ಕೊಳ್ಳಿ, ಬೇರೆ ಕಡೆ ಎಲ್ಲ ಹೋಗಬೇಡಿ ಅಂತ. ಬೇಡ ಏನೀಗ? ಅಲ್ಲ, ಇವ್ರನ್ನ ಇವ್ರು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮ ಮೇಲೆ ಇದು ನಮ್ಮ ದೇಶ ಅಂದ್ರೆ ಈ ರೀತಿಯಾಗಿ ಬೇಡ ಬಿಡ್ರಿ. ನಾಳೆ ಕ್ಯಾಬಿನೆಟ್ ಬ್ರೀಫಿಂಗು, ಅದ್ಯಾರೋ HK ಪಾಟೀಲ ಯಾರೋ ಬಂದು ಬ್ರೀಫ್ ಮಾಡಬೇಕು. ಕೆಳಗೆ ಬಂದು ಕೆಂಗಲ್ ಹತ್ರ ನಿಂತ್ಕೊಂಡು ಏನು 2 ಸೆಂಟೆನ್ಸ್ ಹೇಳ್ಬಿಟ್ಟು ಓರಪ್ಪ ಅಂತಂದ್ರೆ ಆಯ್ತು. ನಾಳಿದ್ದು ಬಜೆಟ್ ಇದು ಬಜೆಟ್ ಆದ್ಮೇಲೆ CM ಬಂದು ಒಂದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಕಾನ್ಫರೆನ್ಸ್ ಮಾಡಬೇಕು. ಅಲ್ಲಿ ಕೆಂಗಲ್ ಹತ್ರಕ್ಕೆ ಬಂದು ಒಂದು 3 ಸೆಂಟೆನ್ಸ್ ಹೇಳ್ಬಿಟ್ಟು ಹೋಗಿ ಕಲಿ ಮಾಡ್ಕೊಂಡು ಅಂತಂದ್ರೆ ಆಯ್ತಪ್ಪ. ಬೇಡ, ಮೇಲೆ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗೋಂಗೆ ಭಾಳ ಸರಳಪ್ಪ. ರಿವರ್ಸ್ ಇದು ಅಷ್ಟೇ. ಒಂದು ಹೇಳ್ಬಿಡ್ತೀನಿ, ವಿಧಾನಸೌಧದಲ್ಲಿರುವ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅತಿ ಬುದ್ಧಿವಂತ ಮಂಡಿ ಕೆಳಗಡೆ ಬ್ರೈನ್ ಇರೋ ಪ್ರಭೂತಿಗಳಿಗೆ, ಮಂಡಿಯಿಂದ ಕೆಳಕ್ಕೆ ನಿಮಗೆ ಬ್ರೈನ್ ಇರೋದು, ನೀವಿನ್ನೂ 1957ನಲ್ಲಿ ಇದ್ದೀರಿ. ಇನ್ನೂ ನಾವು ತಡೆದು ಬಿಟ್ರೆ ವಿಧಾನಸೌಧಕ್ಕೆ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ನಿಮ್ಮ ವಿಧಾನಸೌಧ ಒಳಗೆ ಬರದೇ ಇದ್ದರೆ ಒಳ್ಳೆ ರಿಪೋರ್ಟರ್ ಆಗ್ತಾರೆ. ನನ್ನ ವಾದ ಅದು. ಅಲ್ಲಿ ಹೋದ್ರೆ ಯಾವನು ಒಳಗೆ ಹೋಗ್ತಾನೆ ಅವ್ನು ದಾರಿ ತಪ್ತಾನೆ, ಅವ್ನು ಅದಕ್ಕೆ ಹೋಗ್ತಾನೆ ಅವ್ನು ಜರ್ನಲಿಸ್ಟ್ ಆಗಿ. ನನ್ನ ಪ್ರಕಾರ ಹೋಗದೆ ಇರೋವನೇ ಮಕ್ಕಳನ್ನ ಕಂಡ್ರೆ ನನಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ನಂಬರ್ 1. ನಂಬರ್ 2 ಹೇಳ್ತೀನಿ, ಒಳಕ್ಕೋಗಿ ಈ ಘನತೆವೆತ್ತ ನಾಯಕರ ಬೈಟ್ ತಗೊಂಡು ಬರ್ತಾ ಇದ್ದಾರಲ್ಲ, ಅದರಿಂದ 1 ಆಣಿ ರೇಟಿಂಗ್ ಬರಲ್ಲ. ಕ್ಯಾ ಕರ್ಸಿ ಅವನು ಬಾಯಿಗೆ ಬಂದಂಗೆ ಬಿಲೋದಿ ಬೆಲ್ಟ್ ಎಲ್ಲ ಬೈದು ಕಾಂಟ್ರವರ್ಸಿ ಮಾಡಿದ್ರೆ ನಾನು ಒಂಚೂರು ಕಡಿಮೆ ಆಗ್ಬೋದು ಅಷ್ಟೇ. ಇಲ್ಲ ಅಂದ್ರೆ ಇವರು ಏನೂ ಇಲ್ಲ. ಬೇಕಾಗಿರೋದು ನಿಮಗೆ ದರ್ದಿರೋದು, ನಮಗಲ್ಲ ಅನ್ನೋ ನಿರ್ಧಾರ. ಇದು ನಮ್ಮ ದೇಶ ಅಂದ್ರೆ ಮಾಧ್ಯಮಗಳು ಬಂದ್ರೆ ಸೂರಿ ಹೋಗುತ್ತೆ. ಎಲ್ಲರೂ ಒಗ್ಗಟ್ಟಿಂದ ಕೆಳಗಡೆ ಕರೆದು ಮಾತಾಡ್ತಾರೆ. ಎಸ್. ಇನ್ನು ಕಾಂಗ್ರೆಸ್ ಪಕ್ಷಗಳು ಇದು ಡೆಮೋಕ್ರಸಿ ವಿರೋಧಿ, ಇದು ಅಲ್ಲಿ ವಿರೋಧಿ, ಇದು ಇಲ್ಲಿ ವಿರೋಧಿ. ಎಲ್ಲ ಪಕ್ಷಗಳು ನೀವು ಡಿಕ್ಟೇಟರ್ಗಳೇ. ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅವತ್ತು ಕಾಗೇರಿ ಅವರು ಮಾಡಿದ್ದು ನಿಮ್ಮ ಕಾಗೇರಿ ಮಾಡಿದ್ದೆ ಶುರು ಮಾಡಿದ್ದೆ ಅಲ್ಲಿ. ಮಿಸ್ಟರ್ ಅಶೋಕ್, ಪ್ರೀತಿಯ ನಲ್ಮೆಯ ಒಲವಿನ ಅಶೋಕ್, ಏನ್ ಮಾಡಿದ್ರಿ ರೀ ನಿಮ್ಮ ಕಾಗೇರಿ? ಎದ್ದು ನಿಂತ್ಕೊಂಡು ಮಾತಾಡ್ರಿ. ಅವತ್ತು ಬೆನ್ಮೂಳೆ ಇತ್ತೇನ್ರಿ ನಿಮಗೆ? ಯಾಕ್ರಿ ಮಾತಾಡ್ಲಿಲ್ಲ ಅವತ್ತು? ಅವತ್ತು ಡೆಮೋಕ್ರಸಿ ಸಾಯಿಲಿಲ್ವೇನ್ರಿ ಅಸೆಂಬ್ಲಿ ಒಳಗಡೆ? ಲಜ್ಗೆಟ್ ಅವರು ನೋಡಬಾರದನ್ನ ನೋಡಿದ್ದನ್ನ ತೋರಿಸಿದ್ದಕ್ಕೆ ಅಸೆಂಬ್ಲಿ ಕವರೇಜ್ನೇ ಕಿತ್ತಾಕದ್ರಲ್ಲ. ಅಯೋಗ್ಯರ್ತನದಲ್ಲಿ ಏನ್ ಕರೀಲಿ ಅದಕ್ಕೆ? ಸುಮ್ಮನೆ ಬಂದು ಇವತ್ತು ದೊಡ್ಡ ಪ್ರೊಟೆಕ್ಟರ್ಸ್ ಆಫ್ ಮೀಡಿಯಾ ತರ ಮಾತಾಡ್ತಾರೆ. ಎಸ್. ಇನ್ನು ಕಾಂಗ್ರೆಸ್ನಲ್ಲಿ ಬಿಜೆಪಿಗಿಂತ ಹೆಚ್ಚಿನ ಪರ್ಸೆಂಟೇಜ್ ತೆಗೆದುಕೊಳ್ತಾ ಇದ್ದಾರೆ ಅಂತ ರಾಜ್ಯ ಗುತ್ತಿಗೆದಾರ ಸಂಘದ ಮಂಜುನಾಥ್ ಅವರು ಆರೋಪ ಮಾಡಿದ್ರು. 40% ಜಾಸ್ತಿ ಇದೆ, 38,000 ಕೋಟಿ ಬಾಕಿ ಇಳ್ಕೊಂಡಿದ್ದಾರೆ ಇವರು ಅಂತ ಹೇಳಿದ್ದಾರೆ. ಅದಕ್ಕೆ DK ಶಿವಕುಮಾರ್ ಗರಂ, ಕಮಿಷನ್ ಇದ್ರೆ ಕಂಪ್ಲೇಂಟ್ ಕೊಡೋದಕ್ಕೆ ಹೇಳ್ರಿ ಅಂತ. ಅಶೋಕ್ ಅವರು ಮಾತನಾಡಿ ಗುತ್ತಿಗೆದಾರರು ಸುಳ್ಳು ಹೇಳಿದ್ರೆ ಸರ್ಕಾರ ಮಾನಷ್ಟ ಮೊಕದ್ದಮೆ ಹಾಕ್ಲಿರಿ, ಯಾಕೆ ಕೇಸ್ ಹಾಕ್ತಿಲ್ಲ ಅಂತ ಇವ್ರು ಏನಾದ್ರು ಮಾಡ್ಕತ್ತಾರೆ. ನಿಮ್ದನ್ನ ನೋಡ್ಕೊಳ್ರಿ. ಕರ್ನಾಟಕದಲ್ಲಿ ನಂಬರ್ 1 ಏನ್ ಆಸ್ತಿ ಇಟ್ಕೊಂಡಿದ್ರಲ್ಲ ಆಗ್ಬೇಕಂತ ನಾನು ಬೋಯಿಸ್ತೀನಿ. ನೀವೇನ್ ಕತ್ತೆ ಕಾಯ್ತಿದ್ರ ಅವತ್ತು ಮಾನನಷ್ಟ ಮೊಕದ್ದಮೆ ಹಾಕದೆ? ಅವತ್ತು DK ಬೆನ್ಗೂ ಉಜ್ಕೊಂಡು ಗೋಡೆಗೋಗಿ ಉಜ್ಜಿದ್ರಲ್ಲಪ್ಪ ಬೊಮ್ಮಾಯಿ. ಇದನ್ನ ಅವತ್ತು ಯಾಕೆ DK ಶಿವಕುಮಾರ್ಗೆ ಇದು ಹೊಳಿಲಿಲ್ಲ? ಇವಾಗ ಮಾತ್ರ ಈಗ ಹೊಳಿತಾ ಇದೆಯಲ್ಲ. ಕೊಡ್ರೆ ಇದ್ದರು ಅನ್ನಕ್ಕೆ ಇದೇ ಡೆಮಾಕ್ರಸಿ. ಅವ್ರು ಬಂದಾಗ ಹಿಂಗೆ ಇವ್ರನ್ನೆಲ್ಲ ಇಟ್ಕೊಂಡು ದೇಶ ಉದ್ಧಾರ ಮಾಡ್ತೀವಂತೆ. ಕಾಂಗ್ರೆಸ್ನಲ್ಲಿ ಶಾಸಕರ ವಿದೇಶ ಪ್ರವಾಸ ಕೋಲಾಹಲ. ಏನ್ ಕೋಲಾಹಲ? ಕೋಲಾಹಲ ಯಾವುದೋ ಮೌಂಟ್ ವಿಸಿವಿರಸೋ ಯಾವುದೋ ಹವಾಯಲ್ಲಿ ಲಾವಾ ಉಗ್ತಾ ಇದೆಯಂತೆ. ಆ ಥರ ಲಾವಾ ಉಗ್ತಾ ಇದೆಯಾ ವಿಧಾನಸೌಧದ ಪಕ್ಕದಲ್ಲಿ? ಕೋಲಾಹಲ, ಯಾವ ಹಲಾನೂ ಇಲ್ಲ. ಮಧ್ಯರಾತ್ರಿ 8 ನಿನ್ನೆ ಮಧ್ಯರಾತ್ರಿ. ಅದ್ಯಾಕೆ ಮಧ್ಯರಾತ್ರಿ ಹೋದ್ರು? ಫ್ರೀಡಮ್ ಸಿಕ್ತು ಅಂತನ? ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ವಿದೇಶ ಪ್ರವಾಸಕ್ಕೆ ಹೋಗಿದಾರಂತೆ. DK ಶಿವಣ್ಣ ಟಕ್ಕರ್ ಕೊಡ್ತಾರಂತೆ. ಏನು ಟಕ್ಕರ್? ನೀವು ಹೋಗ್ಬಿಡಿ ಅಷ್ಟೇ. ಫಾರಿನ್ ಟೂರ್ಗೆ ಯಾರು ಹೋದ್ರು, ಯಾಕೆ ಹೋದ್ರು ನನಗೇನು ಗೊತ್ತಿಲ್ಲಪ್ಪ ಅಂತ ಸಚಿವ
ಛೇ 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 ಛೇ. ಛೇ, ಸ್ವಲ್ಪ ಹಾಗೆ ಒಂದು ಡೈಲಾಗ್ ರಥ ಬಂದ್ರೆ ಐರಾವತ ಬಲರಾಜ್ ಸ್ವಾಮಿ ಏನು ಗೊತ್ತಿಲ್ಲ. ಗೊತ್ತಿರಲ್ಲ ಸರ್. ಏನು ಫಾರಿನ್ ಅಂದ್ರೇನು? ಫಾರಿನ್ ಅಂದ್ರೆ ಪಾಪ ಅದು ಗೊತ್ತಿಲ್ವೇನೋ. ಅಂದ್ರೆ ಹಂಗಂದ್ರೇನು? ನೋಡಿದೀನಿ. ಅವ್ರು ಯಾರೋ ಮಂಡ್ಕಡೆ ಸರ್ವಿ ಗಣಿಗಾಲ ಹೈಕಮಾಂಡ್ ಗೊಂದಲ ಬಗೆಹರಿಸ್ಬೇಕು, ಅದು ಸರಿ. ಯಾರು ಅಂತ ಯಾರು ಏನೂ ಕೇಳ್ತಿಲ್ಲ, ಎಲ್ಲ ಬರೀ ಈ ಥರ ಕಂತ್ರಿಗಳ ಥರ ಕಚಡಗಳ ಥರ ಆಡ್ತಾ ಇದ್ದಾರೆ. ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಈ ಕಾಂಗ್ರೆಸ್ನವು ಲಜ್ಗೆಟ್ಟವ್ರ ಥರ ಆಡಬೇಡಿ. ಮರ್ಯಾದೆ ಇದ್ದರೆ ನಿಮ್ಮ ಹೈಕಮಾಂಡ್ಗೆ ಹೇಳೋದು ಸೆಟ್ಲ್ ಮಾಡಿಸ್ರಪ್ಪ. ಹಾದಿ ಬೀದಿಯಲ್ಲಿ ಮಾನ ಮರ್ಯಾದೆನೂ ಇಲ್ವಾ ನಿಮಗೆ? ಉಗಿದ್ರು ಒರ್ಸ್ಕತ್ತಿರಲ್ರಿ. ಅಲ್ಲ ಅವ್ರ ಪಾಡಿ ಅವ್ರದೇ ಪಕ್ಷದಲ್ಲಿರೋರೆಲ್ಲ ಬೀದಿ ನಾಯಿಗಳು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮಟ್ಟಿಗೆ ಹೋಯ್ತು. ಬಹಳ ಅವಮಾನಪ್ಪ ಇದು. ಸೆಟ್ಲ್ ಮಾಡಿಸ್ಕೊಳ್ರಪ್ಪ, ಏನಾದ್ರು ಮಾಡ್ಕೊಳ್ಳಿ, ನಾ ಬೇಡ ಅಂದಿಲ್ಲ. ಕ್ಲಿಯರ್ ಆಗ್ಬೋದು. ನೀವು DKನೇ CM ಮಾಡಿ ಅಥವಾ ಅವ್ರನ್ನೇ DCM ಆಗಿ ಉಳಿಸಿ, ಎಂಥದೋ ಒಂದು ಮಾಡಿ ಮಾಡಿಸ್ಕೊಳಕ್ಕಾಗಲ್ವಾ? ವಿಷಯ ಅಯ್ಯಯ್ಯೋ ಗುಡ್ಬುಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗುಟ್ಟು. ಅಷ್ಟು ಪುರ್ಸೊತ್ತಿಲ್ದೇ ಇರೋ ಹೈಕಮಾಂಡ್ ಅದು. ಪಾಪ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಯಾರು ಹೈಕಮಾಂಡ್. ಮತ್ತೆ ಅವರು ಸಖತ್ ಬಿಸಿ ರೀ. ಅಮೇರಿಕಾ ಡೀಲ್ ಸ್ಟಡಿ ಮಾಡ್ತಾ ಇದ್ದಾರಪ್ಪ. ಬಾರೋ ಅಪ್ರೂಪ